ಪೋಕ್ಸೋ ಕೇಸ್ನಲ್ಲಿ ಈಗ ನಿರೀಕ್ಷಣೆ ಜಾಮೀನು ಪಡೆದಿದ್ದ ವಚನಾನಂದ ಸ್ವಾಮೀಜಿಯವರ ನಿರೀಕ್ಷಣೆ ಜಾಮೀನನ್ನ ರದ್ದುಪಡಿಸಿದೆ ಹೈಕೋರ್ಟು. ಆದರೆ ನಿರೀಕ್ಷಣೆ ನೇರವಾದ ಜಾಮೀನು ತೊಗೋಬೋದು. ಅದು 3 ವಾರಗಳ ಕಾಲಾವಕಾಶ, ಜಾಮೀನು ತೊಗೊಳಕ್ಕೆ 3 ವಾರ ಕಾಲಾವಕಾಶ ಕೊಟ್ಟಿದೆ. ಜಾಮೀನು ಅರ್ಜಿ ನೇರವಾಗಿ ಜಾಮೀನು ಅರ್ಜಿ ಸಲ್ಲಿಸ್ಬೋದು. ಆಮೇಲೆ ಅದು ಇನ್ನೂ ಇದು ಕೋರ್ಟಲ್ಲಿದೆ, ಇನ್ನು ಬೇಕಾದ್ರೆ ಆಗ್ಬೋದು. 3 ವಾರ ಆದ ನಂತರ ಜಾಮೀನು ಕೊಡ್ಬೋದು ಸ್ವಾಮೀಜಿ, ಇಲ್ಲಾಂದ್ರಿಲ್ಲ. ಆಮೇಲೆ ಈಗ ಸುವೇಲ್ 20 ವರ್ಷ ಸುವೇಲ್, ಅವನು ಹರಿಹರದಲ್ಲಿ ಉತ್ತುಪೇಷ್ಟ ಮೂಲದ ಒಬ್ಬನು. ಅವನು ಹರಿಹರದಲ್ಲಿನೋ ಕಳ್ತನ ಏನೋ ಕೆಲಸ ಮಾಡೋದ್ರಿಂದ ಬಂದ್ಬಿಟ್ಟು ಅಲ್ಲಿ ಕದ್ಬಿಟ್ಟು ಚಾಲಾಕಿ ಪಾಕಿಸ್ತಾನದ ಉಗ್ರಮಗಳ ಜೊತೆ ಚಾಟ್ ಮಾಡ್ತಿದ್ದ ಮೊಬೈಲ್ನಲ್ಲಿ. ಆಗ ಅವನು ಬಂಧಿಸಲಾಗಿತ್ತು. ಅವನಿಗೆ ಈಗ ಹೈಕೋರ್ಟು ಹರಿಹರ ಜೆಎಂಎಫ್ಸಿ ಕೋರ್ಟು 10 ದಿನಗಳ ಕಸ್ಟಡಿಗೆ, ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ ಅವನ ಸರಿಯಾದ ಥರ. ಆಮೇಲೆ ತೋತೋಪಿ ಮಾವಿಗೆ ನೋಡಿ, ಈಗ ತೋತೋಪಿ ಮಾವಿಗೆ ಮಾರುಕಟ್ಟೆ ಹಸ್ತಕ್ಷೇಪ ಯೋಜನೆ ಅಂದರೆ MIS ಯೋಜನೆಯಡಿ 1,30,000 ಮೆಟ್ರಿಕ್ ಟನ್ ತೋತೋಪಿ ಮಾವಿಗೆ ಪ್ರತಿ ಕ್ವಿಂಟಲ್ಗೆ 1,750 ರೂಪಾಯಿ ಸಹಾಯಧನ ನಿಗದಿಪಡಿಸಿದೆ ಕೇಂದ್ರ ಸರ್ಕಾರ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಿರ್ಧಾರ ತಗೊಂಡಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ತೋತೋಪಿ ಮಾವನ್ನು ಜಾಸ್ತಿ ಎಲ್ಲೆಲ್ಲಿ ಬೆಳೀತು ಒಟ್ಟಾರೆ ಮಾವನ್ನು ಕರ್ನಾಟಕ ಉತ್ತರ ಪ್ರದೇಶ ಮಹಾರಾಷ್ಟ್ರದಲ್ಲಿ ಬೆಳೀತಾಯಿದ್ರು. ಸೊ ಬೆಳೆಗಾರರು ಖುಷಿ ಆಗ್ಬೋದು. ಆಮೇಲೆ ಈ ನೋಡಿ, ಬಿಡದಿ ಟೌನ್ಶಿಪ್ ಹೋದಲ್ಲಿ ಚರ್ಚೆ ಮಾಡೋಣ ಬನ್ನಿ. ಜೂನ್ 27 ಬೆಳಗ್ಗೆ ಬಿಡಿ ಸಮೀಪ ಬೇರೆಮಂಗಲಿಗೆ ಅಂತೇಳಿ ಡಿ ಕೆ ಶಿವಕುಮಾರ್ಗೆ ಕುಮಾರಸ್ವಾಮಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಹ್ವಾನ ನೀಡಿದ್ದಾರೆ. ಅಲ್ಲಿ ಗ್ರಾಮಸ್ಥರ ಮತಗಳನ್ನ ಯಾರು ತಪ್ಪು ಅಂತ ಮತಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಹೋಗ್ತಾ ಬಿಡ್ತಾರೆ, ಗೊತ್ತಿಲ್ಲ ಏನು ಮಾಡ್ತಾರೆ ಗೊತ್ತಿಲ್ಲ. ಆಮೇಲೆ ನೋಡಿ, ಈಗ ಪರಿಷತ್ ಚುನಾವಣೆಯಲ್ಲಿ ಇದನ್ನು ಪರಿಷತ್ ಚುನಾವಣೆ ಕಳೆದ 2 ಅಡ್ಡಮತದಾನ ಮಾಡಿದ್ದಾರೆ, ಕ್ರಾಸ್ ವೋಟಿಂಗ್ ಮಾಡಿದಾರಲ್ಲ. ಆ BJP ಶಾಸಕರು 4 ಶಾಸಕರು ಯಾರು ಅಂತ ಪತ್ತೆ ಹಚ್ಚೋದಕ್ಕೆ BJP ಸಂಶೋಧನಾ ಸಮಿತಿ CT ನೇತೃತ್ವದ ಸಮಿತಿಯಿಂದ ಸಾಧ್ಯ ಆಗಿಲ್ಲ. ಅವ್ರು ಹೇಳಿದ್ದಾರೆ. ಈಗ ಇವರು BJP ಅಧ್ಯಕ್ಷ ವಿಜೇಂದ್ರ ಡೆಲ್ಲಿಗೆ ಹೋಗಿದ್ದಾರೆ. ಅವ್ರು ವಾಪಸ್ ಬಂದ ನಂತರ ಚರ್ಚೆ ಮಾಡ್ತೀನಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಯಾರು ಹೇಳೋದು ಕಷ್ಟ, ಅಂತ ಶಾಸಕರು ಕ್ರಾಸ್ ವೋಟಿಂಗ್ ಮಾಡೋ ಶಾಸಕರು ಏನು ಕಷ್ಟ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ನೋಡಿ, ಈಗ ಕರಾವಳಿಲಿ ಈಗ ಉಡುಪಿ ಒಟ್ಟಾರೆ ಕರಾವಳಿಯಲ್ಲಿ ಜೋರಾದ ಮಳೆ ಬರುತ್ತೆ. ನಾಳೆ ಜೋರಾಗಿ ಮಾಡುತ್ತೆ, 30-40 ಕಿಲೋಮೀಟರಲ್ಲಿ ಇಲ್ಲಿ ಜೋರ ಮಳೆ ಬರುತ್ತೆ. ಮತ್ತು ಸಾಧಾರಣ ಮಳೆ ಬರುತ್ತೆ. ಎಲ್ಲೆಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಮತ್ತು ಸಾಧಾರಣ ಮಳೆ ಬರುತ್ತೆ. ಇನ್ನೂ ಸಾಧಾರಣ ಮಳೆ ಎಲ್ಲ ಬರಲಿಕ್ಕೆ ಮಧ್ಯ ಕರ್ನಾಟಕ, ಕೆಲವೊಂದು ಜಿಲ್ಲೆಯಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಬರುತ್ತೆ. ಪರವಾಗಿಲ್ಲ, ಮುಂಗಾರು ಮಳೆ ಬರುತ್ತೆ.